ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂದೆ ಬರೋರೆಲ್ಲ. ಚೌಕಾಸಿ ಪ್ರವಾಸಿ ನೀವು ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ. ವೆಲ್ಕಮ್ ಟು ದೇವಾಲಯ ಮಠಗಳ ನಾಡು ಉಡುಪಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೌಕಾಸಿ ಪ್ರವಾಸಿ. ನಾನು ನಿಮ್ಮ ಹೇಮಂತ್ ನಾಯಕ್. ನಾನಿರತಕ್ಕಂಥ ಜಾಗ ಬಂದು ಉಡುಪಿನಲ್ಲಿದ್ದೀನಿ. ನಾನು ಬಂದಿರೋದು ಯಾವುದೇ ರೀತಿಯ ವ್ಲಾಗ್ ಮಾಡ್ತೀನಿ, ಬಟ್ ಅದನ್ನ ಬಂದಿರೋದು ನಾನು ಒಬ್ಬನೇ ಬರ್ತೀನಲ್ಲ ಆ ಥರ ಬಂದಿಲ್ಲ. ಅಂದರೆ ಏನಂತ ಹೇಳೋದು, ನಾನು ಯಾವುದೇ ರೀತಿ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತಾರ ಬಂದಿಲ್ಲ. ಇದು ಉಡುಪಿ ಬಂದು ನಮ್ಮ ಅಜ್ಜಿ ಮನೆಗೆ ನಾನು ಬಂದಿರೋದು. ಇವಾಗ ಇಲ್ಲಿ ಕೋಲ ನಡೆಯುತ್ತೆ, 4-5ನೇ ತಾರೀಕು ಕೋಲ ಇದೆ. ಆ ಕೋಲ ನೋಡ್ಲಿಕ್ಕೆ ಬಂದೆ. ಸೊ ನಾನೊಂದು 4 days ರಜಾ ತೊಗೊಂಡು ಬಂದಿದ್ದೀನಿ ಬೆಂಗಳೂರಿಂದ. ಇಲ್ಲಿ ಏನು ಬೇರೆ ಜಾಗಗಳಿದೆ ಅದೆಲ್ಲ ನೋಡೋಣ ಅಂತ. ಫಸ್ಟ್ ನಾನು ತಗೋಬೇಕಾಗಿರೋದು ಇವಾಗ ರೆಂಟಲ್ ಬೈಕು. ಆ ಬೈಕ್ ತೊಗೊಂಡು ಹುಡ್ಕೊಂಡು ಹೋಗೋಣ. ಇಲ್ಲೆಲ್ಲೋ ಒಂದು ಕಡೆ R&R ಬೈಕ್ ಅಂತ ಇದೆ, ಅಲ್ಲಿ ರೆಂಟಲ್ ತೊಗೊಳಕ್ಕೆ ಹೋಗೋಣ ಬನ್ನಿ. ಬಟ್ ಹೆವಿ ಬಿಸಿಲಿದೆ ಅಪ್ಪ ಇಲ್ಲೊಂದು. ಬ್ಯಾಂಗ್ಳೂರಂತೂ ಒಂದು 14-15, ಮ್ಯಾಕ್ಸ್ ಟು ಮ್ಯಾಕ್ಸ್ 16 ಡಿಗ್ರಿ ಇತ್ತು, ಅದೇ ಚಳಿ ನಮಗೆ. ಬಟ್ ಇಲ್ಲಿ ಉಡುಪಿಲಂತೂ 30 ಡಿಗ್ರಿ ಇದೆ. 30 ಡಿಗ್ರಿ ಹೆವಿ, ಎಲ್ಲ ಕಡೆಯಿಂದ ನೀರು ಕಿತ್ಕೊಂಡು ಹರ್ಕೊಂಡು ಬರ್ತಾ ಇದೆ. ನಾನು ಒಂದು ಕಡೆ ಬೈಕ್ ತೊಗೊಳಕ್ಕೆ ಹೋಗ್ಬೇಕು. ಯಾವ ಕಡೆ ಹೋಗ್ತಿದ್ದೀನಿ ಗೊತ್ತಿಲ್ಲ, ಬನ್ನಿ ಹೋಗೋಣ. ವ್ಲಾಗ್ ಮಾಡಿ ತುಂಬ ದಿನ ಆಯಿತು, ಮಾಡಿರ್ತೀನಿ ಬಟ್ ಎಲ್ಲೂ ಅಪ್ಲೋಡ್ ಮಾಡಿಲ್ಲ. ಎಲ್ಲ ಬೈಕ್ ಹೋಗ್ತಾ ಇರ್ತೀರಾ, ಬನ್ನಿ ಹೋಗೋಣ. ಫಸ್ಟ್ ಬೈಕ್ ರೆಂಟಲ್ ತೊಗೊಳ್ಳೋಣ ಬನ್ನಿ. ನಾನು ಅವಾಗಲಿಂದ ಇಲ್ಲೇ ಸರ್ಕಲಲ್ಲೇ ಇದ್ದೀನಿ. ಅದನ್ನ ಹುಡ್ಕೊಂಡು ಹೋದೆ. ನಾನು ಹಿಂದೆನೇ ಇದೆ R&R ಬೈಕ್ ರೆಂಟಲ್ಸ್ ಅಂತ. ಪರವಾಗಿಲ್ಲ. ಏನು ಖುಷಿ ಅಂದರೆ, ನಾನು ಎಲ್ಲರೂ ಒಂದು ಕಡೆ ಬಂದಾಗ, ನಾನು ಯೂಟ್ಯೂಬರ್ ಅಂತ ಹೇಳ್ಕೊಂಡಾಗ ಫುಲ್ ಎಲ್ಲ ಕಡೆ ಡಿಸ್ಕೌಂಟ್ ಕೊಡ್ತಿದ್ದಾರೆ. ಲಾಸ್ಟ್ ಟೈಮ್ ಕಂಚಿಗೆ ಹೋಗಿದ್ದಾಗೂ ಕೂಡ ಆ ಹೋಟೆಲ್ ಅಣ್ಣನೂ ಕೂಡ, ಹೋಟೆಲ್ ಓನರೇ ಇದ್ರು, ಅವನು ಹೇಳಿದ್ದು 1300 ಒಂದು ದಿನಕ್ಕೆ. ಹೋಟೆಲ್ ಬಾಡಿಗೆ ಬಂದು 1300 ಅಂತ ಹೇಳಿದ. ನಾನು ಬೈಕ್ ಅಂತೀನಿ, ಯೂಟ್ಯೂಬರ್ ಅಂತ ಹೇಳಿದಕ್ಕೆ 1000 ಮಾಡ್ಕೊಂಡು ನನಗೆ 3 daysಗೆ ಹೋಟೆಲ್ ರೆಂಟ್ ಕೊಟ್ಟಿದ್ದ. ಅದೇ ಥರ ಇಲ್ಲಿ ಬೈಕ್ ರೆಂಟಲ್ ತೊಗೊಳಕ್ಕೆ ಬಂದಾಗಲೂ ಕೂಡ ಅವ್ರು ನನಗೆ ಆಲ್ಮೋಸ್ಟ್ ಆ್ಯಕ್ಚುಯಲ್ ಪ್ರೈಸ್ಗಿಂತ 500 rupees ಕಡಿಮೆ ಮಾಡಿದ್ದಾರೆ. ನಾನು ಏನಾದರೂ ಹಾಗೆ ಹೇಮಂತ್ ಅಂತ ಹೇಳ್ಕೊಂಡು ಎಲ್ಲೂ ಹಂಗೆ ಇಷ್ಟೊಂದು ದುಡ್ಡು ನಿಗ್ತಾ ಇರಲ್ಲ. ಬನ್ನಿ ಹೋಗೋಣ, ಇಲ್ಲೇ ಇದೆ, ನಾನು ಬಂದಿದ್ದೀನಿ, ಇವಾಗ ಹೋಗೋಣ ಬನ್ನಿ. ನಾನು ಹೇಳ್ತಿದ್ದೇನೆ R&R ಬ್ರದರ್ಸ್ ಬೈಕ್ ರೆಂಟಲ್ ಅಂತ. ನಾನು ಕೊಟ್ಟಿರೋದು ಫಸ್ಟಿನೋ ಗಾಡಿ. ನನಗೆ ಗೇರ್ ಗಾಡಿ ಓಡ್ಸೋಕ್ಕೆ ಬರಲ್ಲ, ಸಾಕು ನನಗೆ. ಅಂದರೆ ಇಲ್ಲಿ ಇದು ಕೊಡಲಿಲ್ಲ ಅಂದರೆ ನಾವೇ ಪೆಟ್ರೋಲ್ ಹಾಕಿಸ್ಕೋಬೇಕು. ಬೇರೆ ಕಡೆ ಎಲ್ಲ ಫುಲ್ ಪೆಟ್ರೋಲ್ ಹಾಕಿ ಕೊಡ್ತಾರೆ, ಇಲ್ಲಿ ನಾವೇ ಹಾಕಿಸ್ಕೊಂಡು ಓಡಿಸ್ಕೊಬಂದು ಆಮೇಲೆ ರಿಟರ್ನ್ ಮಾಡಬೇಕು. ನೀವೇನಾದರೂ ಬಂದರೆ ಉಡುಪಿನಲ್ಲಿ R&R ಬ್ರೋಸ್ ಬೈಕ್ ರೆಂಟಲ್ ಅಂತ ಇದೆ. ಈ ನಂಬರ್ಗೆ ನೀವು ಕಾಲ್ ಮಾಡಿ ವಾಟ್ಸಪ್ ಮಾಡಿದ್ರೆ ಅವರೇ ಲಿಂಕ್ ಎಲ್ಲ ಕಳಿಸ್ತಾರೆ. ಒಂದು 5 ನಿಮಿಷದಲ್ಲೆಲ್ಲ ಆಯಿತು. ನೀವು ಬಂದರೆ
ನಮ್ಮ ಅಜ್ಜಿ ಸ್ಟಾರ್ಟ್ ಮಾಡ್ತು ಮಾತಾಡೋಕ್ಕೆ. ನಮ್ಮಮ್ಮ ಮಾತಾಡಿದ್ರೆ ಸ್ಟಾರ್ಟ್ ಮಾಡೋಕ್ಕೆ ನಿಲ್ಲಿಸೋದೇ ಇಲ್ಲ, ನನಗಿಂತ ಹೆಚ್ಚು ಮಾತಾಡೋದ್ರಲ್ಲಿ. ಅದಕ್ಕೆ ಇತ್ಲ ಕಡೆ ಬಂದ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ. ವೀಡಿಯೋ ಏನಿಲ್ಲ, ನಾನು ಯೂಟ್ಯೂಬ್ ನೇಮಲ್ಲೇ ಹೇಳ್ತೈತೆ ಅವ್ರಿಗೆ, ಚೌಕಾಸಿ ಪ್ರವಾಸಿ ಕಣವ ಅವನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಅಕ್ಕ ನೋಡ್ತವ್ರೆ. ನಮ್ಮ ಅಜ್ಜಿ ಎಷ್ಟೋ ಜನಕ್ಕೆ ಹೇಳ್ತೈತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂಥರ ಈ ಬರಿಗಾಲಲ್ಲಿ ಮರಳ ಮೇಲೆ ನಡೀತಾ ಇದ್ರು ಏನೋ ಒಂಥರ ಖುಷಿ. ಮತ್ತು ಇಲ್ಲಿಂದ ಇನ್ನೊಂದು ವಿಶೇಷತೆ ಏನಂದರೆ ಊಟ. ಯಾವಾಗಲೂ ಫಿಶ್. ನೆನ್ನೆ ಬಂದ ತಕ್ಷಣ ನೀರು ದೋಸೆ, ಫಿಶ್ ಸಾಂಬಾರು, ಮಧ್ಯಾಹ್ನ ಬಾಯ್ಲ್ಡ್ ರೈಸು, ಫಿಶ್ ಸಾಂಬಾರು, ನೈಟು ಫಿಶ್ ಕರಿ ಮತ್ತು ಫಿಶ್ ಫ್ರೈ. ಓ, ನಮ್ಮ ಅಜ್ಜಿ ಬಂದಿಲ್ಲ, ಅದೇ ನಂಗೆ ಖುಷಿ. ನಮ್ಮ ಅಜ್ಜಿ ಏನಾರು ಬಂದರೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಬಿಡ್ತಿಲ್ಲ. ನೀನು ಹೋಗ್ಬೇಡ ಬೀಚ್ ಹತ್ರ. ಅಮ್ಮ ಬೆಂಗಳೂರಿಂದ ಬಂದಿರೋದೇ ಬೀಚ್ ನೋಡೋಕ್ಕೆ, ನಾನೇನು ಸ್ವಿಮ್ ಮಾಡೋಕೆ ಹೋಗ್ತಿಲ್ಲ ಅಂದ್ರೂ ಕೇಳಲ್ಲ. ಇಲ್ಲೇ ಕುತ್ಕೊಂಡು ವಿಡಿಯೋ ಮಾಡು, ನೀನು ಎಲ್ಲೂ ಹೋಗ್ಬೇಡ. ಲಾಸ್ಟ್ ಟೈಮ್ ಬಂದಾಗ ಒಂದು ಬಾಕ್ಸ್ ತುಂಬ ಕಪ್ಪೆ ಚಿಪ್ ಹಾಯ್ಕೊಂಡು ಹೋಗಿದೆ. ಅದಿನ್ನೂ ಹಂಗೆ ಬಿದ್ದೈತೆ, ಏನೂ ಮಾಡಿಲ್ಲ. ಏನೋ ಮಾಡಬೇಕು ಅಂತ ತಗೊಂಡೋದೆ, ಏನೂ ಮಾಡಿಲ್ಲ. ನೋಡಿ, ಇಡೀ ಬೀಚಲ್ಲಿ ನಾನು ಒಬ್ಬನೇ ಇರೋದು, ಯಾರೂ ಇಲ್ಲ, ಒಂದು ನೊಣನೂ ಇಲ್ಲ. ಕಾಗೆಗಳಂತೂ ಐತೆ ಜಾಸ್ತಿ ಆ ಕಡೆ, ಇಲ್ಲಿ ಒಬ್ಬನೇ. ನಾ ಎಲ್ಲ ವ್ಲಾಗ್ ಇಲ್ಲೇ ಮಾಡ್ಬಿಡ್ತೀನಿ ಅನ್ನಿಸ್ತೈತೆ. ನಾನು ಲಾಸ್ಟ್ ಟೈಮ್ ಹಾಯ್ಕೊಂಡು ಹೋದಾಗ, ಇವ್ನಿಗೇನು ಬಂದೈತೆ ಹುಚ್ಚು ಮುದೇವಿದು, ಒಂಥರ ಈ ಕಪ್ಪೆ ಚಿಪ್ಪೆಲ್ಲ ಡಬ್ಬಕ್ಕೆ ತುಂಬ್ಕೊಬಂದವನೇ ಅಂತ ಇದ್ರು. ಈ ಸತಿ ಏನಾದರೂ ಒಂದು ಮಾಡ್ತೀನಿ ತಗೊಂಡೋಗಿ ಕಪ್ಪೆ ಚಿಪ್ಪಲ್ಲಿ.
ಪಾಪ ನಾನು ಅವಾಗಲೇ ವಿಡಿಯೋ ಮಾಡ್ತಾ ಇದ್ದೀನಿ, ಒಂದು ಕಡೆಗೆ ತಗೋತಾ ಇಲ್ಲ ಫಿಶು. ಅದಕ್ಕೆ ಅವ್ರಿಗೆ ಬೇಜಾರಾಗ್ಬಿಟ್ಟೈತೆ. ನೀನು ಬಂದಾಗಿಂದ ಅವಾಗಲಿಂದ ನಿಮ್ಗೆ ವ್ಯಾಪಾರನೇ ಆಗಿಲ್ಲ, ಎಂತ ಮಾರಾಯ ಒಂದು ಫಿಶು ಕೂಡ ತಗೊಳ್ಳಿಲ್ಲ ಅಂತ. ನಾನು ಫಿಶ್ ತಗೊಂಡು ಏನು ಮಾಡಲ್ಲ, ಇವತ್ತು ಗುರುವಾರ ನಾನು ಬಂದಿರೋದು, ಗುರುವಾರದಲ್ಲಿ ನಾನು ತಿನ್ನೋಂಗೂ ಇಲ್ಲ, ತಗೊಂಡೋಗ್ಬಿಟ್ಟು ಏನು ಮಾಡೋದು, ಏನೂ ಮಾಡೋಂಗಿಲ್ಲ. ಆಂಟಿ ನೀವೇನಾದ್ರು ಪೇಷನ್ಸ್ ನೋಡಿ, ಗೊತ್ತಿಲ್ಲ ನಾನು ವಿಡಿಯೋ ಮಾಡಬೇಕು ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಜನ ಖುಷಿಯಾಗೂ ಮಾತಾಡಿದ್ರು. ಅಂದರೆ ಅವ್ರವ್ರಿಗೆ ಇವಾಗ ನಿನ್ಗೆ ವ್ಯಾಪಾರ ಆಗಿದ್ರೆ ಖುಷಿಯಾಗಿ ಮಾತಾಡ್ತೀಯ, ವ್ಯಾಪಾರ ಆಗಿಲ್ಲ ಅಂದರೆ ಬೇಜಾರಾಗೇ ಇರ್ತೀಯ. ಅದೇ ಥರನೇ ಅವ್ರಿಗೇನು ವ್ಯಾಪಾರ ಆಗಿದೆ ಆ ಡಿಪ್ರೆಷನಲ್ಲಿ ಅವ್ರು ಇರ್ತಾರೆ, ಅವೇನು ಹೇಳೋಕ್ಕಾಗಲ್ಲ. ಇನ್ನೊಂದು ಆಂಟಿ ಬಂದು ನೋಡ್ಕೊಂಡು ತಿರ್ಗಾಡಪ್ಪ ಇಲ್ಲೆಲ್ಲ ಜಾರುತ್ತೆ ಅಂತ ಅಷ್ಟೊಂದು ಕನ್ಸರ್ನಿಂದನೂ ಹೇಳಿದ್ರು. ಒಬ್ಬೊಬ್ರಿಗೆ ಒಂದೊಂಥರ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆಯಿತು ಬೈಬೇಡಿ. ಮತ್ತೆ ನಾನಿರೋ ಈ ಗುಹೆ ಹೆಸರು ಬಂದು ಶುಪಾರ್ಶ್ವು ಗುಹೆ ಅಂತ. ಈ ಶುಪಾರ್ಶ್ವು ಗುಹೆ ಅಂತ ಏನಕ್ಕೆ ಹೆಸರು ಬಂತು ಅಂದ್ರೆ, ಈ ಗುಹೆಯಲ್ಲಿ ಶುಪಾರ್ಶ್ವು ಅನ್ನೋ ಯೋಗಿ ಒಬ್ರು ಧ್ಯಾನ ಮಾಡಿ ತಪಸ್ ಮಾಡಿ ಮುಕ್ತಿಯನ್ನು ಹೊಂದಿರತಕ್ಕಂಥ ಕಾರಣ ಈ ಗುಹೆಗೆ ಶುಪಾರ್ಶ್ವು ಗುಹೆ ಅಂತ ಹೆಸರು ಬಂದಿದೆ. ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಹೋಗೋಣ. ಬನ್ನಿ, ಅಲ್ಲಿ ಒಳಗಡೆನೇ ಇದ್ದೀನಿ, ಬಟ್ ಅದ್ರದ್ದು ವಿಸಿಬಿಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ, ಯಾಕಂದರೆ ಇಲ್ಲಿ ಇನ್ನೂ ನಾವು ಬಂದಿರೋದು ಅರ್ಲಿ ಮಾರ್ನಿಂಗು, ಇನ್ನೂ ಸನ್ ರೈಸ್ ಆಗಿಲ್ಲ, ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟೇ ರಿಟರ್ನಾ? ಅಲ್ಲ, ಅಲ್ಲಿ ರೌಂಡ್ ಹಾಕಿ ಹೊರಗಿಂದ ಬರ್ತಾರೆ. ಹೌದಾ? ಎಕ್ಸಿಟ್ ಆಗುತ್ತೆ. ಹಾಂ. ಸ್ವಲ್ಪ ಹೊತ್ತು ಆಮೇಲೆ ನೀರೆಲ್ಲ ಕಡಿಮೆ ಆಗುತ್ತಲ್ಲ ಇಲ್ಲಿ? ನೀವು ನೋಡಿದ್ರಲ್ಲ ಇವಾಗ ನಂದು ಇದು ಇಂಟ್ರೋ ವಿಡಿಯೋ ಅಂತ ಹಾಕಿದ್ದೀನಿ, ಮತ್ತೆ ಇದ್ರದ್ದೊಂದು ಡೀಟೇಲ್ ವಿಡಿಯೋ ನಾನು ಹಾಕ್ತೀನಿ. ನಾನು ಹೋಗಿದ್ದು ಕೋಲಾ ಆಗಿದ್ದು, ಮತ್ತೆ ನಮ್ಮದು ಉಡುಪಿ ಮನೆ, ಅಲ್ಲಿರತಕ್ಕಂಥ ಯಾವುದು ಡೆಲ್ಟಾ ವ್ಯೂ ಪಾಯಿಂಟು, ನಾನು ಹೋಗಿರತಕ್ಕಂಥ ಟೆಂಪಲ್ಗಳು, ಅದಾದಮೇಲೆ ಡಾಲ್ಫಿನ್ ನೋಡಿದ್ದು, ಕಯಾಕಿಂಗ್ ಮಾಡಿದ್ದು, ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳನ್ನೂ ನಾನು ಬೇಗ ಎಡಿಟ್ ಮಾಡಿ ಹಾಕ್ತೀನಿ. ಯಾರೂ ಬೇಜಾರು ಮಾಡ್ಕೊಬೇಡಿ, ನಾನು ವಿಡಿಯೋ ಮಾಡೋದು ತುಂಬ ಲೇಟ್ ಮಾಡ್ತಾ ಇದ್ದೀನಿ, ಲೇಟ್ ಆಗ್ತಿದೆ ಅಂತ. ಆ ವಿಡಿಯೋ ಎಡಿಟ್ ಮಾಡೋದೇ ತುಂಬ ಕಷ್ಟ ಆಗ್ತಿದೆ. ಬಟ್ ಐ ವಿಲ್ ಪ್ರಾಮಿಸ್ ಎಲ್ಲ ವಿಡಿಯೋನು ಬೇಗ ಎಡಿಟ್ ಮಾಡಿ ಎಲ್ಲದನ್ನು ಬೇಗ ಒಂದೊಂದು ವಿಡಿಯೋ ಮಾಡಿಬಿಡ್ತೀನಿ. ಎಲ್ಲರೂ ಎಂಜಾಯ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಹೇಳಿ. ಮುಂದೆ ಬರತಕ್ಕಂಥ ವಿಡಿಯೋಗಳು ಇನ್ನೂ ಚೆನ್ನಾಗಿ ಎಡಿಟ್ ಮಾಡಿ ಮತ್ತು ಚೆನ್ನಾಗಿ ವಿಡಿಯೋ ಶೂಟ್ ಮಾಡಿ ನಾನು ಹಾಕ್ತೀನಿ. ಅಲ್ಲಿ ತನಕ ಸಿಗೋಣ ಎಲ್ಲರೂ. ಬಾಯ್. ಪ್ರೀತಿಯಿಂದ ಹೇಳಿ ರಾಧೇ ರಾಧೆ.